ಒಳ್ಳೆ ಚೈನಾ ಸ್ಕೂಟರ್ ತರ ಇದೆ ಫ್ರಂಟ್ ಎಂಡ್ ಅಲ್ಲಿ ರಿವರ್ ಇಂಡಿ ತರ ಇನ್ ಸ್ವಲ್ಪ ದೊಡ್ಡ ವೀಲ್ಸ್ ಕೊಟ್ಟಿದ್ರೆ ವುಡ್ ಹ್ಯಾವ್ ಬೀನ್ ಕಲರ್ ಇರ್ಬೋದು, ಆ ಸ್ಟೈಲ್ ಇರ್ಬೋದು, ಆ ಪ್ಯಾನಲ್ಸ್ ಇರ್ಬೋದು, ಆಲ್ಮೋಸ್ಟ್ ಐಕ್ಯೂಬ್ ತರನೇ ಇದೆ. ಎಕ್ಸೆಪ್ಟ್ ಬೆಲ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಬೆಲ್ಟ್ ನ ಇಂಪ್ರೂವ್ ಮಾಡ್ರಪ್ಪ ಬೇಗ. ಇವಾಗ ಜುಪಿಟರ್ ಗಿಂತ ದೊಡ್ಡ ಸೀಟ್ ಕೊಟ್ಟಿದ್ದಾರೆ, ಕ್ರಾಶ್ ಪ್ರೊಟೆಕ್ಷನ್ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದೀನಿ. ಅಂಡ್ ಇವತ್ತು ನಮ್ ಜೊತೆ ರಿಸ್ತಾ ಅನ್ನೋ ಗಾಡಿ ಇದೆ. ಅದಕ್ಕೂ ಮುಂಚೆ ನೋಡಿ ಜಾತ್ರೆ ತರ ಜನ ಇದ್ದಾರೆ, ಬಿಕಾಸ್ ಇಲ್ಲಿ ಏತರ್ ಕಮ್ಯುನಿಟಿ ಡೇ ನಡೀತಾ ಇದೆ 2024 ಇಲ್ಲಿ ನಮ್ಮ ಬೆಂಗಳೂರಲ್ಲಿ. ಲಾಸ್ಟ್ ಟೈಮ್ ನಾವು ಮೀಡಿಯಾ ಆಗಿ ಬಂದಿದ್ವಿ, ಬಟ್ ಇವತ್ತು ವಿ ಕೇಮ್ ಇನ್ ಆಸ್ ಅ ಕಸ್ಟಮರ್. ಅಂಡ್ ಇವತ್ತು ರಿಸ್ತಾ ಅನ್ನೋ ಗಾಡಿ ಫ್ಯಾಮಿಲಿ ಸ್ಕೂಟರ್, ಮೊಟ್ಟ ಮೊದಲ ಫ್ಯಾಮಿಲಿ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ಸೊ ವಿಲ್ ಶೋ ಯು ದ್ಯಾಟ್ ಸ್ಕೂಟರ್ ಯಾವ ಥರ ಇದೆ, ಎಷ್ಟು ಬೆಲೆ ಇದೆ, ಏನೇನು ವೇರಿಯಂಟ್ಸ್ ಇದೆ, ಎಷ್ಟು ರೇಂಜ್ ಇದೆ, ಆ್ಯಂಡ್ ಏತರ್ 450Xಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ. ರಿಸ್ತಾ ಆಲ್ಮೋಸ್ಟ್ ಏತರ್ ಪ್ಲಾಟ್ಫಾರ್ಮ್ ಇಂದಾನೆ ಸ್ಟಾರ್ಟ್ ಮಾಡಿರೋದು, ಬಟ್ ದ ಎಂಟೈರ್ ಸಬ್ ಫ್ರೇಮ್, ಈ ಔಟರ್ ರಿಯರ್ ಸೆಕ್ಷನ್ ಇದೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಸೊ ದ್ಯಾಟ್ ದೇ ಕ್ಯಾನ್ ಅಕಾಮಿಡೇಟ್ ಎ ಲಾರ್ಜರ್, ದೊಡ್ಡ ಸೀಟು, ಬೂಟ್ ಸ್ಪೇಸು ಎಲ್ಲ ಚೇಂಜಸ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ವೆರಿ ಸಿಮಿಲರ್ ಟು ದ ಪವರ್ ಟ್ರೈನ್ಸ್, ಯಾವುದಾದ್ರೆ ಮೋಟರ್ ಯಾವ ಥರ ಇದೆ, ಬ್ರೇಕಿಂಗ್ ಹಾರ್ಡ್ವೇರ್ ಇರ್ಬೋದು, ಹಾಗೆ ಟಚ್ ಸ್ಕ್ರೀನ್, ಎವ್ರಿಥಿಂಗ್ ಇಸ್ ವೆರಿ ವೆರಿ ಸಿಮಿಲರ್ ಅಂತಲೇ ಹೇಳ್ಬೋದು. ಫಸ್ಟ್ 2 ವೇರಿಯಂಟ್ಸ್ ಇದೆ ಇದರಲ್ಲಿ. ನಿಮಗೆ ಎಸ್ ಅಂತಲೂ ಇದೆ, ಝೆಡ್ ಅಂತಲೂ ಇದೆ. ಎಸ್ ಇಸ್ ಅ ಬೇಸ್ ವೇರಿಯಂಟ್ ಆ್ಯಂಡ್ ಝೆಡ್ ಇಸ್ ಅ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ರೇಂಜ್ ಬಂದು IDC ರೇಂಜ್ ಬಂದು 123 ಕಿಲೋಮೀಟರ್ಸ್ ರೇಂಜ್ ಇರುತ್ತೆ. ನೋಡಿ, ನಾರ್ಮಲ್ 2.9 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಇಲ್ಲಿದೆ. ಆ್ಯಂಡ್ ಸೀರಿಯಸ್ಲಿ ತುಂಬ ದೊಡ್ಡ ಸೀಟ್ ಇದೆ, ನಾನು ಮುಂದೆ ತೋರಿಸ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ದ ಕಲರ್. ಫ್ರಂಟ್ ಲುಕ್ ನೋಡ್ಬೋದು, ಇಟ್ಸ್ ರಿಯಲಿ ನೈಸ್. ಒಂಥರ ಗೋಗುರೋ ಲುಕ್ ಕೊಡ್ತಾ ಇದೆ. ಒಳ್ಳೆ ಚೈನಾ ಸ್ಕೂಟರ್ ಥರ ಇದೆ ಫ್ರಂಟ್ ಎಂಡಲ್ಲಿ, ಬಟ್ ಇಂಡಿಕೇಟರ್ಸ್ ಇಂಟಗ್ರೇಟ್ ಮಾಡಿದ್ದಾರೆ, ಕಂಪ್ಲೀಟ್ LED ಸೆಟಪ್. ಸೊ ಫ್ರಂಟ್ ಎಂಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಡ್ಯೂಯಲ್ ಕಲರ್ಸ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ವೈಟ್ ಒಂದು ಸೆಕ್ಷನಲ್ಲಿ ಮತ್ತು ನಾರ್ಮಲ್ ಕಲರ್ ಆಫ್ ದ ಗಾಡಿ ಕೊಟ್ಟಿದ್ದಾರೆ. ಸೊ ಡ್ಯೂಯಲ್ ಟೋನ್ ಕಲರ್ಸ್ ವಿತ್ ದ ಬ್ಲ್ಯಾಕ್ ಪ್ಯಾನಲ್ಸ್ ತುಂಬಾ ಚೆನ್ನಾಗಿದೆ. ಬೇರೆ ಕಲರ್ ತೋರಿಸ್ತೀನಿ. ಓವರ್ ಆಲ್ ಡಿಫ್ರೆಂಟ್ ಕಲರ್ಸ್ಗೆ ಡಿಫ್ರೆಂಟ್ ಥೀಮ್ಸ್ನ ಇಟ್ಟಿದ್ದಾರೆ. ಇಟ್ ಲುಕ್ಸ್ ರಿಯಲಿ ನೈಸ್. ಇದು ಪರ್ಪಲ್ ಕಲರ್, ಪ್ಯಾಂಗಾಂಗ್ ಬ್ಲೂ ಅಂತ ಕಲರ್ ಅದರದ್ದು. ಇಟ್ ಲುಕ್ಸ್ ನೈಸ್. ಈ ರಿಸ್ತಾದ ಪ್ಲಾಟ್ಫಾರ್ಮ್ ತೋರಿಸ್ತೀನಿ ಬಿಫೋರ್ ಐ ಶೋ ಯು ದ ಸ್ಕೂಟರ್. ಯೂಶಲಿ ನಿಮಗೆ ನೋಡಿ, ನಾವು ಕಾಣಿಸ್ತಾ ಇದೀವ, ನೈಸ್. ಸೊ ಹಿಂದೆ ಪ್ಲಾಟ್ಫಾರ್ಮ್ ನೋಡ್ತಿದ್ದೀರಲ್ಲ, ಸೊ ದಿಸ್ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ನೋಡಿ, ಇದು ಹಳೆ ಏತರ್ 450Xದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಚಾಸಿ ಅಂತಲೇ ಹೇಳ್ಬೋದು. ಇಟ್ಸ್ ಮಚ್ ಸ್ಮಾಲರ್, ಮಚ್ ಸ್ಲೀಕರ್, ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ವೆರಾಸ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ನೋಡಿ. ಎಂಟೈರ್ ರಿಯರ್ ಸೆಕ್ಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಸೊ ದಟ್ ನಿಮಗೆ ಬೂಟ್ ಸ್ಪೇಸನ್ನು ಜಾಸ್ತಿ ಆಗಿದೆ. ಹಾಗೆ ಇಟ್ಸ್ ಮಚ್ ಮೋರ್ ಕಂಫರ್ಟೇಬಲ್. ಬಟ್ ದಿಸ್ ಒನ್ ಇಸ್ ಮಚ್ ಮೋರ್ ರಗೆಡ್, ಸೊ ಇಟ್ ಕ್ಯಾನ್ ಎಕ್ಸ್ಟ್ರಾಕ್ಟ್ ಮೋರ್ ಪರ್ಫಾರ್ಮೆನ್ಸ್ ಫ್ರಮ್ ದ ಸ್ಕೂಟರ್. ಅದ್ರ ಜೊತೆಗೆ ಸ್ವಲ್ಪ ಕಾಂಪ್ರಮೈಸಸ್ಸು ಮಾಡಿದ್ದಾರೆ, ಬಿಕಾಸ್ ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗೋದಿಲ್ಲ. ಬಟ್ ಸೇಮ್ ಬ್ಯಾಟ್ರಿ ಪ್ಯಾಕ್, ಸೇಮ್ ಮೋಟರ್ ಆರ್ಕಿಟೆಕ್ಚರ್, ಪವರ್ ಟ್ರೈನ್ ಎಲ್ಲ ವೆರಿ ಸಿಮಿಲರ್. ಈವನ್ ದ ಸಸ್ಪೆನ್ಷನ್ ನೋಡ್ಬೋದು, ವೆರಿ ಸಿಮಿಲರ್. ಸೊ ದಿಸ್ ಇಸ್ ದ ಬೇಸಿಕ್ ಔಟ್ಲೈನ್ ಆಫ್ ದ ಸ್ಕೂಟರ್. ಬಟ್ ಗಾಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹಲೋ, ಹೇಗಿದ್ದೀರಾ? ಹಾಂ, ಶ್ರೀನಿವಾಸ್ ಹೇಗಿದ್ದೀರಾ? ಪ್ರದೀಪ್ ಅಂತ. ఓ మనోళ్ళే చెప్పండా, బాగుంటారా? మీ వీడియోస్ బాగా చూస్తూ ఉంటాను. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು. ಫ್ರಂಟ್ ಲುಕ್ ಇರ್ಬೋದು, ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಸೇಮ್ ಸೆಟಪ್ ಆಸ್ ದ ಏತರ್ 450X ಎಸ್ ಅಲ್ಲಿ ಇರೋದೆ. ಬಟ್ ದ ಮಡ್ ಗಾರ್ಡ್ಸು ಪ್ಲಸ್ ವೀಲ್ಸ್ ಆರ್ ಆಲ್ಸೋ ವೆರಿ ಸಿಮಿಲರ್. MRF ಝ್ಯಾಪರ್ ಟೈರ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ 90/100 ಸೆಕ್ಷನ್, 90/90 ಸೆಕ್ಷನ್, 12 ಇಂಚ್ ವೀಲ್ಸ್. ಐ ಥಿಂಕ್ ಫ್ಯಾಮಿಲಿ ಸ್ಕೂಟರಲ್ಲಿ 14 ಇಲ್ಲ 16 ಇಂಚ್ ಇಲ್ಲ ರಿವರ್ ಇಂಡಿ ಥರ ಇನ್ನು ಸ್ವಲ್ಪ ದೊಡ್ಡ ವೀಲ್ಸ್ ಕೊಟ್ಟಿದ್ರೆ ವುಡ್ ಹ್ಯಾವ್ ಬೀನ್ ಮೋರ್ ಕಂಫರ್ಟೇಬಲ್. ಬಟ್ ಸೋ ಫಾರ್ ದೇ ಯೂಸ್ ದ ಸೇಮ್ ಆರ್ಕಿಟೆಕ್ಚರ್. ಬಟ್ ಫ್ರಂಟ್ ಲುಕ್ ಮಾತ್ರ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹೆಡ್ಲೈಟ್ ಕಂಪ್ಲೀಟ್ ಸಿಂಗಲ್ LED ಥರ. ಇಟ್ ಲುಕ್ಸ್ ವೆರಿ ನೈಸ್, ವೆರಿ ಡಿಫ್ರೆಂಟ್ ಫ್ರಮ್ ದ ಈಗ ಉಳ್ಕೊಂಡಿರೋ 450XS ಇದೆಯಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಟರ್ನ್ ಇಂಡಿಕೇಟರ್ಸ್, DRLs ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ಏತರ್ ಲೋಗೋ ಕೂಡ ಕೊಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ನೈಸ್, ವೆರಿ ಅಟ್ರಾಕ್ಟಿವ್. ಡ್ಯೂಯಲ್ ಕಲರ್ ಝೋನ್ ಇದೆಲ್ಲ ಫ್ರಂಟಲ್ಲಿ, ತುಂಬ ಮಿನಿಮಲಿಸ್ಟಿಕ್ ಯೆಟ್ ಇಟ್ ಲುಕ್ಸ್ ಕ್ಲಾಸಿ. ದಿಸ್ ಇಸ್ ದ ಬಿಗ್ಗೆಸ್ಟ್ ಟಾಕಿಂಗ್ ಪಾಯಿಂಟ್, ಬಿಕಾಸ್ XL, XXXL, 4XL ಅಂತ ದ ಲಾಂಗೆಸ್ಟ್ ಸೀಟ್ ಅಂತ ಕೊಟ್ಟಿದ್ದಾರೆ. ಅಲಾಂಗ್ ವಿತ್ ದ ಲಾಂಗೆಸ್ಟ್ ಸೀಟ್ they have increased the boot space as well. Unlike 24 liters ಹಳೆ ಮಾಡಲ್ ಇತ್ತು, now it's about 34 liters of boot space. Plus ಇಲ್ಲಿನೂ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಫ್ ಯು see it closer, you have more options in the front where you can keep the gloves, you can keep your wallet, ಆ ಥರ ಇಡ್ಬೋದು. ಪ್ಲಸ್ ನಿಮಗೆ ವೈರ್ಲೆಸ್ ಕನೆಕ್ಟೆಡ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಮಲ್ಟಿಪಲ್ ಚಾರ್ಜಿಂಗ್ ಆಪ್ಷನ್ಸ್. ಸೊ ನಿಮಗೆ ಹೆಲ್ಮೆಟ್ನ ಚಾರ್ಜ್ ಹಾಕೋಬೋದು, ಹಾಗೆ ನಿಮ್ಮ ಫೋನ್ಸ್ನ ಕೂಡ ಚಾರ್ಜ್ ಹಾಕೋಬೋದು. ಬಟ್ ಯು ನೀಡ್ ಅನ್ ಅಡಾಪ್ಟರ್ ಫಾರ್ ದ್ಯಾಟ್. ಸೊ ದ್ಯಾಟ್ಸ್ ಪ್ರಿಟಿ ನೈಸ್. ಯು ಹ್ಯಾವ್ ಎ ಲೈಟ್ ಹಿಯರ್, ಲೈಟ್ ಇದೆ. ಓವರ್ ಆಲ್ ಇಟ್ಸ್ ಅ ರಿಯಲಿ ಬಿಗ್ boot, but what matters is the space over here. So usually in the 450X ಅಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿವರೆಗೂ ಸೀಟ್ ಇರುತ್ತೆ, ಆ್ಯಂಡ್ ಯು ಡೋಂಟ್ ರಿಯಲಿ ಹ್ಯಾವ್ ಎನಿ ಸಪೋರ್ಟ್ ಇನ್ ದ ರಿಯರ್. ಬಟ್ ಇದರಲ್ಲಿ ತುಂಬಾ ದೊಡ್ಡ ಸೀಟ್, ಆ್ಯಕ್ಚುಲಿ ಆ್ಯಕ್ಟಿವಾ ಜುಪಿಟರ್ಗಿಂತ ದೊಡ್ಡ ಸೀಟ್ ಕೊಟ್ಟಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಎನ್ ಏತರ್ ಲೋಗೋ ಹಿಯರ್, ಡ್ಯೂಯಲ್ ಟೋನ್ ಲೋಗೋ ಕೊಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ಪ್ರೀಮಿಯಮ್ ಆಸ್ ವೆಲ್ ಆಸ್ ಇಟ್ ಲುಕ್ಸ್ ವೆರಿ ಸ್ಪೇಷಿಯಸ್. ಸೊ ಫ್ಯಾಮಿಲಿ ಸ್ಕೂಟರ್ ಆಗಿದ್ರಿಂದ ಯು ಕ್ಯಾನ್ ಕ್ಯಾರಿ ಯುವರ್ ಎಂಟೈರ್ ಫ್ಯಾಮಿಲಿ, ಲೈಕ್ 4-5 ಪೀಪಲ್ ಆರಾಮಾಗಿ ಕ್ಯಾರಿ ಮಾಡೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗ್ರ್ಯಾಬ್ ರಿಯಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಮಚ್ ಮೋರ್ ಹೈಯರ್ ಅಪ್, ಇಟ್ಸ್ ಮಚ್ ಮೋರ್ ಸ್ಟ್ರಾಂಗರ್ unlike the other scooters. And you have a, I think, inbuilt backrest ಅಂತ ಅನ್ಕೊಂತೀನಿ. I don't think this is an accessory. So ಹಿಂದೆ ಕುತ್ಕೊಳ್ಳುವಾಗ if you accelerate faster,
ಸೊ ಇಟ್ಸ್ ಮಚ್ ಮೋರ್ ಈಸಿಯರ್ ಅಂತ ಹೇಳಬೇಕು. ದಿಸ್ ಇಸ್ ದ ಡಿಫ್ರೆನ್ಸ್ ದಟ್ ಯುಲ್ ಸಿ ಇನ್ ದ ಸೀಟ್ಸ್, ಎವಲ್ಯೂಷನ್ ಆಫ್ ಸೀಟ್. ಸೊ ಹಳೆ ಮಾಡೆಲ್ ಸೀಟ್ಗೂ ಅವರು ಟೈಮ್ ಬೈ ಟೈಮ್ ಯಾವ ಥರ ಸೀಟ್ನ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ನೋಡಿ, ಯು ಕ್ಯಾನ್ ಸಿ ದ ಶೇಪ್ ಆಫ್ ದ ಸೀಟ್, ಎವಲ್ಯೂಷನ್, ಜನರೇಷನ್, ಇಟ್ರೇಷನ್ 1, ಇಟ್ರೇಷನ್ 2, ಹಾಗೆ ಫೈನಲ್. ದಿಸ್ ಇಸ್ ದ ಒನ್. ಆ್ಯಕ್ಚುಲಿ ಇದೆರಡೂ ಇದಕ್ಕಿಂತ ದೊಡ್ಡದಾಗಿದೆ, ಬಟ್ ಸ್ಟಿಲ್ ತುಂಬಾ ದೊಡ್ಡದಾಗಿದೆ. ಐ ವಿಶ್ ಅವ್ರು ಏನಾದರೂ ಚಿಕ್ಕದೊಂದು ಸೀಟ್ ಕಂಪ್ಯಾರಿಸನ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಓವರ್ ಆಲ್ ದಿಸ್ ಲುಕ್ಸ್ ರಿಯಲಿ ನೈಸ್. ಬೇರೆ ಕಲರ್ ಆಪ್ಷನ್ಸ್ ತೋರಿಸ್ತೀನಿ. ವಿ ಸಾ ಎ ಪರ್ಪಲ್, ವಿ ಸಾ ಎ ಬ್ಲೂ, ಈಗ ಇಲ್ಲಿ ಯೆಲ್ಲೋ ಕಲರ್ ಇದೆ. ಆ್ಯಕ್ಚುಲಿ ತುಂಬಾ ಕಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಲೋ ರೋಹಿತ್. Hi. I'm a big fan of you guys. Amazing content. Thanks. An amazing couple. Hi, Pradeep anta. Subscriber. Thank you. Thank you. Thank you guys. Hi, ಹೇಗಿದ್ದೀರಾ? ಬೆಂಗಳೂರವರನ್ನ ನೀವು? ಆಂಧ್ರ. ಯು? ಬೆಂಗಳೂರು. ನೀವು ಬೆಂಗಳೂರಾ? ಹೇಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಎಲ್ಲ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಸಿಗೋಣ ಮತ್ತೆ. ಸಿಗೋಣ. पहली बार लाइव देखा. You like it? Super. What do you like the most in the videos? Your ఏమి ఇష్టమవుతుంది మీకు ఈ వీడియోస్లో? ఈ వీడియో అని కాదు, మిగతా టాకింగ్ పవర్, తర్వాత మీరు చూపించిన ఇది ఇంగ్లీష్ చూస్తాను. నేను కన్నడ నాకు అర్థం కాదు, Okay. ఇంగ్లీష్ చూస్తాను. That's why we do it in English so that we can talk to a lot of people. Thank you, sir. ఓకే, థ్యాంక్ యూ. Hi. Pradeep bro, crazy bro. Love your videos. Been watching for a long time. It's because of you making those Aether videos and Ola videos that I bought an Aether 450X. Either myself. team, if you're seeing the video, It's please. because of him. It's all because of him. This guy. They don't see that at all. But you bought That's your okay. new battery chase. That's good. Thanks, bro. Your name? Harish. Nice meeting you, Yeah, bro. nice meeting you. Awesome. Yeah. Hi. Myself Kulashekar. Actually, I was watching your video regularly, and that Aether review part, right? That also inspired me to take the Aether part. Are you from? I'm from Bangalore itself. Bangalore. ನಮ್ಮವರೇ? ಕನ್ನಡ ಮಾತಾಡ್ತೀರಾ? ಏನು ಹೆಸರು ನಿಮ್ಮ? From the Bangalore itself. ಏನು ಹೆಸರು? Kulashekar. ಕುಲಶೇಖರ್. Awesome, sir. Thanks you. Thank you. Nice meeting you. What Aether? Thank you, brother. Hi. Subscriber of your channel. Thank you. Long period of time. Thank you. I really like this particular one, which is the F77 Ultra with critical like the range test, right? Range test. Thank you. Nice meeting you. Nice meeting you too. ಈಗ ರಿಸ್ತಾ ಅಂದ್ರೇ ಫ್ಯಾಮಿಲಿ ಅಲ್ವಾ, ಸೊ ಲೈಕ್ ರಿಲೇಷನ್ಸ್ ಅಂತ. ಆ್ಯಂಡ್ ಈ ಸ್ಕೂಟರಲ್ಲಿ ಮೇನ್ ಆಬ್ಜೆಕ್ಟಿವ್ ಜಸ್ಟ್ ಸ್ಟೋರೇಜ್ ಆಪ್ಷನ್ಸ್ ಯಾವ ಥರ ಇದೆ, ಸ್ಟೋರೇಜ್ ಕೆಪಾಸಿಟಿ ಯಾವ ಥರ ಇದೆ. ಸೊ ಈ ವಿಡಿಯೋಲಿ ಐ ಶೋ ಯು ದ ಎಂಟೈರ್ ಸ್ಟೋರೇಜ್ ಆಪ್ಷನ್ಸ್ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಫಸ್ಟ್ ಆಫ್ ಎ ಕೈಂಡ್ ಫೀಚರ್ಸ್ನು ಇದೆ. ಸೊ ಫಸ್ಟ್ ಇದೆ ಆ್ಯಕ್ಚುಲಿ ಡೆಮಾನ್ಸ್ಟ್ರೇಷನ್ ಆಫ್ ದ ಬೂಟ್ ಒಳಗಡೆ ನಿಮಗೆ ಈ ಥರ ಒಂದು ಬ್ಯಾಸ್ಕೆಟ್ ಥರ ಇರುತ್ತೆ. ಸೊ ಏನಂದರೆ ನಾವೀಗ ಫ್ಯಾಮಿಲಿ ಸ್ಕೂಟರಲ್ಲಿ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾವು ಗ್ರೋಸರಿ ಶಾಪಿಂಗ್ ಹೋದಾಗ ಇಲ್ಲ ಸೂಪರ್ ಮಾರ್ಕೆಟ್ಗೆ ಹೋದಾಗ ಇಲ್ಲಿ ಯಾವುದೇ ರೀತಿಯಾದ ಶಾಪಿಂಗ್ ಔಟ್ಸೈಡ್ ಹೋದಾಗ ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಅದಕ್ಕೆ ನಾವು ಬೈಕ್ ತೊಗೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಮೇಯ್ನಾಗಿ ಸ್ಕೂಟರ್ ತೊಗೊಳ್ಳೋದು. ಇದು ಹಳೆ 450Xಗಿಂತ ತುಂಬ ಸ್ಟೋರೇಜ್ ಆಪ್ಷನ್ಸ್ ಇಂಕ್ರೀಸ್ ಮಾಡಿದ್ದಾರೆ. ಬಿಕಾಸ್ ಹಳೆದ್ರಲ್ಲಿ ನಿಮಗೆ 24 ಲೀಟರ್ಸ್ ಇರೋದು, ಇದರಲ್ಲಿ 10 ಲೀಟರ್ಸ್ ಜಾಸ್ತಿನೇ ಮಾಡಿದ್ದಾರೆ. ಬಿಕಾಸ್ ಆಫ್ ದ ಲಿಮಿಟೇಷನ್ಸ್ ಆಫ್ ದ ಚಾಸಿ ದೇ ಕುಡಂಟ್ ಎಕ್ಸ್ಟೆಂಡ್ ಇಟ್ ಲಾಂಗರ್. ಬಟ್ ಇಲ್ಲಿನೂ ಸ್ವಲ್ಪ ಸ್ಟೋರೇಜ್ ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಚೋಟಾ ಸ್ಟೋರೇಜ್ ವ್ಯಾಲೆಟ್ಟು, ಅದು ಇದು ಏನಾದರೂ ಚಾರ್ಜಿಂಗ್ ಕೇಬಲ್ಸ್ ಅದನ್ನು ಇಡ್ಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ಅ ಬ್ಯಾಸ್ಕೆಟ್. ಸೊ ಇದ್ರೊಳಗಡೆ ಡಿಫಾಲ್ಟಾಗಿ ನಿಮ್ಮ ಸ್ಕೂಟರ್ ಜೊತೆ ಬರುತ್ತೆ. You have to buy it as an accessory. Okay, latest news, you have to buy this as an accessory. ಇಲ್ಲಾಂದರೆ ನಿಮಗೆ ನಾರ್ಮಲ್ ಆಗಿ ಇಟ್ ವಿಲ್ ಬಿ ಲೈಕ್ ದಿಸ್. ಯೂಶಲಿ ಇದರಲ್ಲಿ ನೀವು ತುಂಬಾ ಸ್ಟೋರೇಜ್ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಎ ಕನೆಕ್ಟರ್ ಆಸ್ ವೆಲ್. ಇವ್ರು ಏನಂದರೆ USB ಪೋರ್ಟ್ ಯೂಸ್ ಮಾಡೋದಕ್ಕೆ ದೇ ಆರ್ ಹೆಸಿಟೆಂಟ್ ಬಿಕಾಸ್ ಇಟ್ಸ್ ಪ್ರಿಟಿ ಎಕ್ಸ್ಪೋಸ್ಡ್ ಆ್ಯಂಡ್ ಆಲ್. ಸೊ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಇಟ್ಸ್ ನಾಟ್ ಸೇಫ್ಟಿ ವೈಸ್. ಬಟ್ ಅದಕ್ಕೆ ದೇ ಹ್ಯಾವ್ ದಿಸ್ ಮಾಡ್ಯುಲರ್ ಡಿವೈಸ್ ವಿಚ್ ಕ್ಯಾನ್ ಬಿ ಕನೆಕ್ಟೆಡ್. ಇಲ್ಲಿ ನೋಡಿ, ಜಸ್ಟ್ ಯು ಹ್ಯಾವ್ ಟು ಸ್ಲೈಡ್ ಇಟ್ ಇನ್, ಇಟ್ ಸಿಟ್ಸ್ ಆರಾಮಾಗಿ ಇಲ್ಲಿ ಕೂರುತ್ತೆ. ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ದ ಟೈಪ್ ಸಿ. ಈಗ ಟೈಪ್ ಸಿ ಇದೆಯಲ್ಲ, ಆ್ಯಂಡ್ ಇಟ್ಸ್ ಫಾಸ್ಟ್ ಚಾರ್ಜಿಂಗ್ ಆಸ್ ವೆಲ್. ಇಟ್ಸ್ ಅಬೌಟ್ 18 ವಾಟ್ ಫಾಸ್ಟ್ ಚಾರ್ಜಿಂಗ್. ಯೂಶಲಿ ನಿಮಗೆ ಐಫೋನಲ್ಲಿ ನಿಮಗೆ 20 ವಾಟ್ ಇಲ್ಲ 10 ವಾಟ್ ಸಿಗುತ್ತೆ. ದಿಸ್ ಇಸ್ ಅಬೌಟ್ 18 ವಾಟ್ ಚಾರ್ಜಿಂಗ್ ಆಗ್ತಾ ಇದೆ. ಆಲ್ರೆಡಿ 100% ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಇವ್ರು ಕನೆಕ್ಟ್ ಮಾಡಿಕೊಂಡು. ಸೊ ಇಟ್ಸ್ ಪ್ರಿಟಿ ನೈಸ್. ಅದ್ರ ಜೊತೆಗೆ ನಿಮಗೆ ಈ ಬೂಟಲ್ಲೇ ದೇ ಆಲ್ಸೋ ಡಿಫ್ರೆಂಟ್ ಕನೆಕ್ಟರ್ ವಿಚ್ ಆಲ್ಸೋ ಚಾರ್ಜಸ್ ಯುವರ್ ಹೆಲ್ಮೆಟ್ನ ಕೂಡ ಇದರಲ್ಲೇ ಚಾರ್ಜ್ ಮಾಡ್ಬೋದು. ದ್ಯಾಟ್ ಈಸ್ ವೆರಿ ನೈಸ್ ಮ್ಯಾನ್. ಈ ಎಂಟೈರ್ ಸೆಕ್ಷನ್ ನಿಮಗೆ ಲೈಟ್ ಇದೆ. ಸೊ ಓವರ್ ಆಲ್ ಯು ಆಲ್ಸೋ ಹ್ಯಾವ್ ದಿಸ್ ಇಸ್ ಅನ್ ಆಕ್ಸೆಸರಿ. ಬಟ್ ಅದ್ರ ಜೊತೆಗೆ ನಿಮಗೆ ಸ್ಟೋರೇಜ್ ಆಪ್ಷನ್ ಟು ಎನ್ಹ್ಯಾನ್ಸ್ ಇಟ್ ಮೋರ್ ಇನ್ನೊಂದು ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ದಿಸ್ ಇಸ್ ಕಾಲ್ಡ್ ಫ್ರಾಂಕ್ ಅಂತ. ಸೊ ಹಳೆ ಫ್ರಾಂಕ್ ನಿಮ್ಮ ಹತ್ರ ಇತ್ತು ಅಬೌಟ್ 14 ಲೀಟರ್ಸ್. ಅದು ಸಣ್ಣದಾಗಿ ಕಾಂಪ್ಯಾಕ್ಟಾಗಿ ಚೆನ್ನಾಗಿತ್ತು. ವೆರ್ ಯು ಕ್ಯಾನ್ ಕೀಪ್ ಎ ಬಾಟಲ್, ಫ್ಯೂ ಆಕ್ಸೆಸರೀಸ್ ಎಲ್ಲ ಇಡ್ಬೋದು, ಗ್ರೋಸರೀಸ್. ಬಟ್ ಇದು ಇನ್ನೂ ದೊಡ್ಡದಾಗಿದೆ ಬಿಕಾಸ್ ಇಟ್ಸ್ ಲೈಕ್ ಎ ಲಗೇಜ್ ಬ್ಯಾಗ್ ಥರ ಇದೆ. ನೋಡಿ, ಟೂ ಮೆನಿ ಕಂಪಾರ್ಟ್ಮೆಂಟ್ಸ್ ನೋಡಿ. ಲೈಕ್ ತರಕಾರಿ ಇಡ್ಬೋದು, ಲೈಕ್ ಸ್ನ್ಯಾಕ್ಸ್ ಇಡ್ಬೋದು, ವಾಟರ್ ಬಾಟಲ್ಸ್, ಬ್ಯಾಗ್ಸ್ ಆ್ಯಂಡ್ ಫೋನ್ ಪಾಕೆಟ್ಸ್ ಎಲ್ಲ ಇದೆ. ಇದು ನಿಮಗೆ ಅರೌಂಡ್ 22 ಲೀಟರ್ಸ್ ಇದೆ. ಸೊ ಎರಡೂ ಮಾಡಿದ್ರೆ ನಿಮಗೆ ಅಬೌಟ್ 56 ಇದಿದ್ರೂ ನಿಮಗೆ ಲೆಗ್ ರೂಮ್ಗೆ ತುಂಬಾ ರೂಮ್ ಇದೆ. ಸೊ ದ್ಯಾಟ್ ಈಸ್ ಪ್ರಿಟಿ ನೈಸ್. ನಿಮಗೆ ಪಿಲಿಯನ್ ಫುಟ್ ಬೋರ್ಡು ನೋಡ್ಬೋದು. ಇಟ್ಸ್ ವೆರಿ ಸಿಮಿಲರ್ ಟು ದ 450X ಅಂತ ಅನ್ಬೇಕು. ಸ್ಟೋರೇಜ್ ವಿಕಾರದಲ್ಲಿ ಇಟ್ಸ್ ವೆರಿ ನೈಸ್. ಹಾಯ್
ಪ್ರದೀಪ್ ಆನ್ ವೀಲ್ಸ್. ಹೌದು ಹೌದು. ಏನು ನಿಮ್ಮ ಹೆಸರು? ಪೃಥ್ವಿ ಸರ್. ಪೃಥ್ವಿ ಅಂತ. ಎಲ್ಲಿಂದ? ಬ್ಯಾಂಗ್ಳೂರಿಂದ. ಏನು 450 ಎಕ್ಸ್ ಯೂಸ್ ಮಾಡ್ತಿದ್ದೀರಾ? ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಸರ್. ನಿಮ್ಮದು ಫಸ್ಟ್ ಕಮ್ಯುನಿಟಿ ವಿಡಿಯೋನು ನೋಡಿ ಇವಾಗ ನಿಮ್ಮನ್ನ ಮೀಟ್ ಮಾಡ್ಬೇಕಂತಾನೆ ಬಂದೆ. ನಿಮ್ಮನ್ನ ಮತ್ತೆ ಡೈನೋ ಅವ್ರನ್ನ ಮೀಟ್ ಮಾಡಿದೆ. ಆಸಮ್, ಖುಷಿ ಆಯ್ತು ಮೀಟ್ ಮಾಡಿ. ಹಲೋ. I've been seeing your videos. ಆಸಮ್. Nice to meet you. ನೈಸ್ ಟು ಮೀಟ್ ಯು ಸರ್. ಯುವರ್ ನೇಮ್? Degapek, Mahesh. ಮಹೇಶ್. ಯು ಫ್ರಮ್? Bangalore. ಬ್ಯಾಂಗ್ಳೂರ್, ನಮ್ಮೂರೇ. Mama. ಖುಷಿ ಆಯ್ತು ಸರ್ ಮೀಟ್ ಮಾಡಿ. ಯು ಯೂಸ್ ಎ 450? Yeah, 450. ಹೇಗಿದೆ ಎಕ್ಸ್ಪೀರಿಯನ್ಸ್ ನಿಮ್ಮದು? 450 is good. ಏನು ತೊಂದರೆ ಫ್ಯಾಮಿಲಿ ಜೊತೆಗೆ ಎಲ್ಲ? ಇಲ್ಲ ಆಗಲ್ಲ. ಇದನ್ನು ರಿಸ್ಟಾನು ಆಗಲ್ಲ ಅನ್ಸುತ್ತೆ ಬಿಕಾಸ್ ಇಟ್ಸ್ ಕ್ವೈಟ್ ಲೋ ಐ ಫೀಲ್. ಹೌದಾ? ನನ್ನ ಗ್ರೌಂಡ್ ವೀಡಾ ಕ್ಲಿಯರೆನ್ಸ್ ಇದೆ. ಹಾ. ವೀಡಾನು ನಾನು ಸೀಟ್ನ ಇದು ಮಾಡಿದ್ದೀನಿ, ಏನು ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. Okay. ಸೊ ಇಟ್ಸ್ ಕ್ವೈಟ್ ಕಂಫರ್ಟಬಲ್. ಫ್ಲಾಟ್ ಮಾಡಿಸ್ಬಿಡಿ. ಥ್ಯಾಂಕ್ ಯು. ಓಕೆ. ಸಿಗೋಣ. ಹೇಗಿದ್ದೀರಾ? I was waiting for you actually. Literally, when I was starting my ride, I was thinking about you ಓಕೆ. because after seeing your reviews, I have taken my vehicle. I thought you will be here and I wanted to meet you. ಓಕೆ. ಐ ವಾಂಟ್ ಟು ಮೀಟ್ ಆಲ್ ಆಫ್ ಯು ಗೈಸ್ as well ಬಿಕಾಸ್ ಲಾಸ್ಟ್ ಟೈಮು ತುಂಬ ಕಡಿಮೆ ಜನನ ಮೀಟ್ ಮಾಡಿದೆ. ಇಟ್ ವಾಸ್ ಆಲ್ರೆಡಿ ಲೇಟ್. ದಟ್ಸ್ ವೈ ದಿಸ್ ಟೈಮ್ ಅದಕ್ಕೆ ಎಲ್ಲರ ಜೊತೆಯಲ್ಲೇ ಮಾಡ್ತಾ ಇದ್ದೀನಿ ಶೂಟ್ ಸೊ ದ್ಯಾಟ್ ಐ ಕುಡ್ ಮೀಟ್ ಎವ್ರಿಬಡಿ ಅಂತ. I was waiting to meet you. Okay, I ನಿಮ್ಮ thought ಹೆಸರು? you will be there. Promote here. ಬ್ಯಾಂಗ್ಳೂರ್? Bangalore, probably. ಎಲ್ಲ ನಮ್ಮವರೇ. ಬೆಂಗಳೂರು. Bangalore. ಸೊ ಹೇಗಿದೆ ಗಾಡಿ? Looks good. Rizza. So family. Anybody who wants to take as a family bike should think about it. ಎಲ್ಲರಿಗೂ ಫ್ಯಾಮಿಲಿನೇ ಇದೆ ಈಗ. One strong feedback I want to give, right? Most of them who have come here don't know end-to-end information about the activity which is happening here. And out of the crowd which people have seen your videos, right? They are depending on you because we are very sure, especially me, right? I've gone through. I had a glance. My only confidence is that Pradeep is going to reveal this each to end with a price in detail. So that's the reason we are free and we are just giving a glance and we are going ahead. And just because we are giving constructive criticism, Ather did not invite us for this event. We came in as a customer. So Ather, That's okay. See, Happens. understand. And we wish Ather should consider you as an official promoter for branding. thank you. Nice meeting you, bro. Thank you so much. Hi. I've seen many of your videos. Happy. Thank you. ನಿಮ್ಮ ಹೆಸರು? In Kannada, very ಹೇಳಿ. ನಾವು ಕನ್ನಡದಲ್ಲೇ ಎಲ್ಲರ ಜೊತೆನೂ ಮಾತಾಡ್ತೀವಿ. ತುಂಬ ಖುಷಿ ಆಯ್ತು. ಮತ್ತು ಸ್ಕೂಟರ್ ಜೊತೆಗೆ ದೇ ಆಲ್ಸೋ ಲಾಂಚ್ ಆಕ್ಸೆಸರೀಸ್ ಆಸ್ ವೆಲ್. ನೀವು ಆಲ್ರೆಡಿ ಬೂಟಲ್ಲಿ ಆಕ್ಸೆಸರೀಸ್ ನೋಡಿದ್ರಲ್ಲ, ದೇ ಹ್ಯಾವ್ ಕ್ರ್ಯಾಶ್ ಪ್ರೊಟೆಕ್ಷನ್ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಫ್ರಂಟ್ ಕೊಲಿಷನ್ ಏನಾದ್ರು ಫ್ರಂಟ್ ಯಾರಾದ್ರು ಎತ್ಕೊಂಡು ಕೂತಿದ್ರೆ ಸೇಫ್ಟಿ ಇದೆ. ಸೈಡ್ ಫ್ರೇಮ್ ಸ್ಲೈಡರ್ಸ್ ಥರನೂ ಇದೆ. ಅಫಿಷಿಯಲ್ ಆಗಿ ಕಂಪ್ಲೀಟ್ಲಿ ಬ್ಲ್ಯಾಕ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ಹಿಂದೆನೂ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಆಲ್ರೆಡಿ ಬ್ಯಾಕ್ ರೆಸ್ಟ್ ಹಿಂದೆ ನೋಡ್ಬೋದು ಕೆಳಗಡೆ. ಸೊ ಬ್ಯಾಕ್ ರೆಸ್ಟ್ ಹಿಂದೆನೂ ನೋಡ್ಬೋದು. ಸೊ ಯು ಆಲ್ಸೋ ಹ್ಯಾವ್ ದ ರಿಯರ್ ಪ್ರೊಟೆಕ್ಟರ್ಸ್ ಆಸ್ ವೆಲ್. ಸೊ ನಿಮಗೆ ಇದು ಟಾಪ್ ಎಂಡ್ ವೇರಿಯಂಟ್ ಅನ್ಸುತ್ತೆ, ಡ್ಯುಯಲ್ ಕಲರ್. ನಿಮಗೆ ಸಿಂಗ್ಯುಲರ್ ಕಲರ್ಸ್ ಕೂಡ ಇದೆ. ಚಿನ್ ವೈಟ್, ಒಳ್ಳೆ ಕಿತ್ತೋಗಿರೋ ನೇಮ್ಸ್ ಹಾಕಿದ್ದಾರೆ. ಬಟ್ ವೈಟ್ ಕಲರ್ನು ಬೇಸ್ ಲೈಕ್ ಇದು ಬೇಸ್ ಎಸ್ ಮಾಡೆಲ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇಟ್ ಲುಕ್ಸ್ ವೆರಿ ಕ್ಲಾಸಿ ಆ್ಯಂಡ್ ವೆರಿ ನೀಟ್. ಬಟ್ ಇದು ಬೇಸ್ ಮಾಡಲಲ್ಲಿ ಯು ಓನ್ಲಿ ಗೆಟ್ 123 ಕಿಲೋಮೀಟರ್ಸ್ ಆಫ್ ರೇಂಜ್ ಇದೆ ಇದರಲ್ಲಿ. ಸೊ 2.9 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಬರುತ್ತೆ. ಸೊ ಯು ಆಲ್ಸೋ ಹ್ಯಾವ್ ಎ ಲಾಂಗ್ ರೇಂಜ್ ಸ್ಕೂಟರ್ ಆಸ್ ವೆಲ್. 3.7 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್, ಅದು ಟಾಪ್ ಎಂಡ್ ಮಾಡಲಲ್ಲಿ ಬರುತ್ತೆ. ಬಟ್ ದಿಸ್ ಇಸ್ ಓನ್ಲಿ ಅಬೌಟ್ ಬೇಸ್ ವೇರಿಯಂಟ್. ಐ ಥಿಂಕ್ ಇಲ್ಲಿ ನೋಡಿ ಆರೆಂಜ್ ಕಲರ್ ಫುಲ್ ಮ್ಯಾಂಗೋಸ್ನ ತುಂಬಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಸಖತ್ತಾಗಿದೆ ಗುರು. ಫುಲ್ ಮಾವಿನ ಹಣ್ಣು, ಫುಲ್ ಕ್ವೇಕಿ, ಫುಲ್ ನೀಟಾಗಿ ಚೆನ್ನಾಗಿದೆ. ಯು ಕ್ಯಾನ್ ಫಿಟ್ ಲಾಟ್ ಆಫ್ ಮ್ಯಾಂಗೋಸ್. ನೋಡಿ ಎಷ್ಟೊಂದು ಮಾವಿನ ಹಣ್ಣಿದೆ. ಒಂದು ಲಾಂಗ್ ಸೀಟ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬೆಂಚ್ ಹಾಕ್ಬಿಟ್ಟಿದ್ದಾರೆ. ಲಿಟ್ರಲಿ 1 2 3 4 5 ಜನ ಕೂತಿದ್ದಾರೆ. ಲಿಟ್ರಲಿ ವೆರಿ ವೆರಿ ನೈಸ್. ಹಾಯ್ ಹರ್ಷ, ಬೆಂಗಳೂರಲ್ಲ? ಆಸಮ್. I've seen your videos also. Nice, very good. ಥ್ಯಾಂಕ್ ಯು. All the testing, everything. Actually, before I bought Ather, I watched a lot of your videos. ಓಕೆ. ಸೊ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಸೋ ಫಾರ್? Yeah, it's good. For last 1 year, I'm using. Last March. Dashboard, because Ather is little advanced as well. Like normal scooters ಥರ ನಿಮಗೆ ಡ್ಯಾಶ್ಬೋರ್ಡಲ್ಲಿ ಜಸ್ಟು ಸ್ಪೀಡೋಮೀಟರ್, ಓಡೋಮೀಟರ್ನ ತೋರಿಸ್ಬಿಟ್ಟು ಏನು ಫೀಚರ್ಸ್ ಇರೋದಿಲ್ಲ. ಬಟ್ ಹಿಯರ್ ನಿಮಗೆ ಅಡ್ವಾನ್ಸ್ ಟೆಕ್ ಫೀಚರ್ಸ್ ಇದೆ. ಅದರಲ್ಲಿ 2 ವೇರಿಯಂಟಲ್ಲಿ ನಿಮಗೆ ನಾರ್ಮಲ್ ವೇರಿಯಂಟಲ್ಲಿ ಲೈಕ್ ಬೇಸ್ ವೇರಿಯಂಟಲ್ಲಿ ಯು ಗೆಟ್ ಅ ಡೀಪ್ ವ್ಯೂ ಡಿಸ್ಪ್ಲೇ, LCD ಡಿಸ್ಪ್ಲೇ. ಫ್ಯಾಮಿಲಿ ಅಂತ ಬಂದಾಗ ಸ್ವಲ್ಪ ನಾವು ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋಕ್ಕೆ ನೋಡಿದ್ದೀವಿ. ಫ್ಯಾಮಿಲಿಗೆ ಯಾವ ಥರ ಇಂಪಾರ್ಟೆಂಟು. ಇವಾಗ ವಿಂಗ್ಸ್ ಆಫ್ ಪವರ್ ಇತ್ತು, ಈಗ ನಮ್ಮ ಇದರಲ್ಲಿ ಬೇರೆ ಟೈಪ್ ರೈಡ್ ವಿಜುವಲೈಸೇಷನ್ ಇದೆ. ಸೊ ನಿಮ್ಮದು ಮೈನ್ ಇಂಟರ್ಫೇಸ್ ಸ್ಪೀಡೋಮೀಟರ್ ಈ ಥರ ಕಾಣುತ್ತೆ. ಯು ಕ್ಯಾನ್ ಜಸ್ಟ್ ಟೇಕ್ ಅ ಲುಕ್. ಓಕೆ. ಸೊ ಸ್ಪೀಡೋಮೀಟರಲ್ಲಿ ನೋಡ್ಬೋದ್ರೆ ಮಿಡ್ಲಲ್ಲಿ ನಿಮಗೆ ಸ್ಪೀಡ್ ಕನ್ಸೋಲ್ ಇದೆ. ಸೊ ಯು ಕ್ಯಾನ್ ಸಿ ಹೌ ಫಾಸ್ಟಾಗಿ ಎಷ್ಟು ಸ್ಪೀಡ್ ಹೋಗ್ತಿದ್ದೀರಾ. ಪ್ಲಸ್ ಬಾಟಮ್ ಲೆಫ್ಟ್ ಕಾರ್ನರಲ್ಲಿ ನಿಮಗೆ ಓಡೋಮೀಟರ್ ಇದೆ. ಪ್ಲಸ್ ನೀವು ಯಾವ ರೈಡಿಂಗ್ ಮೋಡಲ್ಲಿ ಓಡ್ತಿದ್ದೀರಾ. ಇದರಲ್ಲಿ ನಿಮಗೆ ಸಿಂಪಲ್ ಆಗಿ 2 ರೈಡಿಂಗ್ ಮೋಡೇ ಕೊಟ್ಟಿದ್ದಾರೆ, ಸ್ಮಾರ್ಟ್ ಈಕೋ ಆ್ಯಂಡ್ ಜಿಪ್ ಅಂತ. ಸೊ 2 ರೈಡಿಂಗ್ ಮೋಡ್ಸ್ ಇದೆ. ಪ್ಲಸ್ ನಿಮಗೆ ಟಾಪಲ್ಲಿ ನಿಮಗೆ ಎಷ್ಟು ರೇಂಜ್ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಅಲಾಂಗ್ ವಿತ್ ದಟ್ ಟೈಮ್. ಸೊ ಇದು ಸಿಂಪಲ್ ವ್ಯೂ ಇದೆ. ಬಟ್ ಇದ್ರ ಒಳಗಡೆ ಇನ್ನೂ ಜಾಸ್ತಿ ಫೀಚರ್ಸ್ ಇದೆ. ಅದನ್ನು ಇವ್ರು ಪ್ರಫುಲ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾರಂಗೆ ಈ ರೈಡ್ ವಿಜುವಲೈಸೇಷನ್ ಇವಾಗ ಇದು ಸ್ವಲ್ಪ ಕಾಮ್ ವರ್ಸಸ್ ಅಗ್ರೆಸಿವ್
ನೀವು ಎಕ್ಸ್ಟ್ರಾ ಆಕ್ಸಿಲೇಟ್ ಕೊಟ್ಟಾಗ ಚೇಂಜ್ ಆಗುತ್ತೆ. ಮತ್ತು ಈ ಥರ ರಿಪಲ್ ಆ್ಯನಿಮೇಷನ್ ಬಂದುಬಿಟ್ಟು ನೀವು ಟ್ವಿಸ್ಟ್ನ ಎಂಗೇಜ್ ಮಾಡಿದಾಗ ಇಟ್ಸ್ ರೀಜನರೇಟಿಂಗ್ ಪವರ್. ಸೊ ಯು ಗೆಟ್ ದಟ್ ರಿಪಲ್ ಆ್ಯನಿಮೇಷನ್. ಸೊ ಇದು ಡೆಮೋ ಅಷ್ಟೇ. ನಿಮ್ಮದು ಇವಾಗ ನ್ಯಾವಿಗೇಷನ್ ಯಾವ ಥರ ಆಗುತ್ತೆ ಅಂತ ಡೆಮೋಲ್ಲಿ ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ಅ ನಾನ್ ಟಚ್ ಇಂಟರ್ಫೇಸ್. ದಿಸ್ ಇಸ್ ನಾಟ್ ಅ ಟಚ್ ಸ್ಕ್ರೀನ್. ನಾವೆಲ್ಲನೂ ಇದನ್ನು ಸಿಂಪಲ್ ಆಗಿರಬೇಕು ಈ ಥರ ಅಂತ ಹೇಳ್ಬಿಟ್ಟು ಜಾಯ್ಸ್ಟಿಕ್ಗೆ ಎಲ್ಲ ಲಿಮಿಟ್ ಮಾಡಿದ್ದೀವಿ ಇಂಟರ್ಫೇಸ್ನ. ಬಟ್ ವಿ ಹವ್ ಮೇಡ್ ಶ್ಯೂರ್ ಎಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಏನಿದೆ ಇಟ್ ಈಸ್ ಕವರ್ಡ್ ಇನ್ ದಿಸ್ ಇಂಟರ್ಫೇಸ್. ಜಸ್ಟ್ ಬಿಕಾಸ್ ಟಚ್ ಸ್ಕ್ರೀನ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಇಲ್ಲ. ಸೊ ನಿಮಗೆ 450S ಅಲ್ಲಿ DPU ಡಿಸ್ಪ್ಲೇ ಇತ್ತಲ್ಲ, ಅದ್ರ ಜೊತೆಗೆ ಇದ್ರ ಕಲರ್ TFTನೂ ಇದೆ, ಬಟ್ ದರ್ ಇಸ್ ನೋ ಟಚ್. ನೋ ಟಚ್ ಏನಕ್ಕೆ ಬೇಕು ಬಿಡಿ, ಬಿಕಾಸ್ ಯು ಕ್ಯಾನ್ ಆಕ್ಸೆಸ್ ಎವ್ರಿಥಿಂಗ್ ವಿತ್ ಜಾಯ್ಸ್ಟಿಕ್ ಇದೆ. ತುಂಬ ಸಿಂಪಲ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಆಫ್ ದ ಸ್ವಿಚ್ ಗೇರ್ ಇಸ್ ಆಲ್ಸೋ ಪ್ರಿಟಿ ನೈಸ್. ಸೊ ನೀವು ಇಲ್ಲಿ ನೋಡ್ಬೋದು ನ್ಯಾವಿಗೇಷನ್, ನೀವು ಮುಂಚೆ ಯಾವತ್ತಾದ್ರು ಆಲ್ರೆಡಿ ಆ ನ್ಯಾವಿಗೇಷನ್ಗೆ ಹೋಗಿದ್ರೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ಇಟ್. ಇದು ಆಟೋಮ್ಯಾಟಿಕ್ಕಾಗಿ ನಿಮಗೆಲ್ಲ ತೋರಿಸ್ತಾ ಇದೆ ಜಸ್ಟ್ ಫಾರ್ ದ ಡೆಮಾನ್ಸ್ಟ್ರೇಷನ್ ಪರ್ಪಸ್. ಇಟ್ಸ್ ಸ್ಟಿಲ್ ಇನ್ ದ ಬೀಟಾ. ನೆಕ್ಸ್ಟ್ ಮಂತ್ಗೆ ಆಲ್ಮೋಸ್ಟ್ ಎಲ್ಲ ಸ್ಕೂಟರ್ಸ್ಗೂ ಲಾಂಚಲ್ಲಿ ಬರುತ್ತೆ, ರೋಲ್ ಔಟ್ ಆಗುತ್ತೆ. ಇದನ್ನು ಸ್ಟ್ಯಾಕ್ 6 ಅಂತಾರೆ. ನೀವು ಇದು ಜಾಯ್ಸ್ಟಿಕ್ಕಲ್ಲಿ ಇವಾಗ ಅಪ್ ಮಾಡಿದ್ರೆ ಯು ಗೆಟ್ ಯು ಮ್ಯೂಸಿಕ್ ಕಂಟ್ರೋಲ್ಸ್. ಸೊ ಇದರಲ್ಲಿ ನೀವು ನೆಕ್ಸ್ಟ್ ಟ್ರ್ಯಾಕು ಇಲ್ಲ ಪ್ರೀವಿಯಸ್ ಟ್ರ್ಯಾಕು ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ದಿಸ್ ಈಸ್ ಯುವರ್ ಮೆನ್ಯೂ. ರೈಟ್ ಪುಷ್ ಮಾಡಿದ್ರೆ ಮೆನ್ಯೂ ಓಪನ್ ಆಗುತ್ತೆ, ಲೆಫ್ಟ್ ಪುಷ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಕೆಳಕ್ಕೆ ಹೋದರೆ ಯು ಹ್ಯಾವ್ ಟ್ರಿಪ್ ಮೀಟರ್ನ ನೀವು ಇವಾಗ ಓಡೋಮೀಟರ್ ಇದೆ, ಆವ್ರೇಜ್ ಸ್ಪೀಡ್ ಅಥವಾ ಬೇರೆ ಟ್ರಿಪ್ ಕರೆಂಟ್ ರೈಡ್ಗೆಲ್ಲ ಇಲ್ಲಿಂದ ಶಿಫ್ಟ್ ಮಾಡ್ಕೋಬೋದು. ಕನೆಕ್ಟೆಡ್ ಡಿವೈಸಸ್ ನಿಮ್ಮ ವಾಟ್ಸಪ್ ಮೆಸೇಜಸ್ ಎಲ್ಲ ಇಲ್ಲಿ ಬರುತ್ತೆ, ನೋಟಿಫಿಕೇಶನ್ಸು. ಇವಾಗ ನಿಮ್ಮದು ಹೆಲ್ಮೆಟ್ ಹೇಲೋ ಕನೆಕ್ಟ್ ಆಗಿದ್ರೆ ಅದರದ್ದು ವೈಫು, ಫ್ಯಾಮಿಲಿ, ಸೆಕೆಂಡ್ ವೈಫ್, ಥರ್ಡ್ ವೈಫ್, ಆ ಥರ ಎಲ್ಲ ಲಿಸ್ಟ್ ಬರುತ್ತೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಮತ್ತು ಮೈರಿಸ್ತಾ ಇದೆ ಇಲ್ಲಿ ನಿಮ್ಮದು ಲೈವ್ ಲೊಕೇಶನ್ ಶೇರಿಂಗ್ ಬರುತ್ತೆ. ಓಕೆ, ನಿಮ್ಮದು ಟೈರ್ ಪ್ರೆಷರ್ ಮಾನಿಟರ್ ಎಲ್ಲ ಇಲ್ಲೇ ಬರುತ್ತೆ. ಹಾಗೆ ನೀವು ಹಿಂಗೆ ಕೆಳಕ್ಕೆ ಹೋದರೆ ಯು ಹ್ಯಾವ್ ಯುವರ್ ಸೆಟ್ಟಿಂಗ್ಸ್ ಎಲ್ಲ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ನ್ಯಾವಿಗೇಷನ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಇವಾಗ ಇದರಲ್ಲಿ ನಾನು ವರ್ಕ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾಗ ಮ್ಯಾಪ್ದು ರೂಟ್ ಲೋಡ್ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ನ್ಯಾವಿಗೇಟ್ ಆ್ಯಂಡ್ ಬ್ಯಾಕ್ ಆಪ್ಷನ್ಸ್. ಸೊ ಫಸ್ಟ್ ಸ್ಟಾರ್ಟ್ ನ್ಯಾವಿಗೇಷನ್, ಇಲ್ಲಿ ಸ್ಟಾರ್ಟ್ ಯು ನ್ಯಾವಿಗೇಷನ್. ಯುವರ್ ಗೂಗಲ್ ಮ್ಯಾಪ್ಸ್ ಇಸ್ ಸ್ಟಾರ್ಟ್. ಇಫ್ ಆಕ್ಸಿಲೇಟ್ ಕೊಟ್ಟಾಗ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಮುಂದೆ ಹೋಗ್ತಿದೆ. ಬಟ್ ಈಗ ಬಿಕಾಸ್ ಯು ಆರ್ ರೈಡಿಂಗ್ ಯು ಡೋಂಟ್ ಹ್ಯಾವ್ ಎನಿ ಮೆನ್ಯೂ ಕಂಟ್ರೋಲ್ಸ್. ಬಟ್ ಇಫ್ ಯು ಜಸ್ಟ್ ಸ್ಟಾಪ್ ಇಟ್, you get your controls back. Then you can ಇಲ್ಲಿ ನೀವು ನ್ಯಾವಿಗೇಷನ್ ಎಂಡ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೂ ಕೆಲವು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ನಾವು ಏಪೆಕ್ಸ್ ಸ್ಕೂಟರ್ ಓಡಿಸೋದಲ್ಲ, ಆಗ ನಾನು ಹೇಳಿದ ಮ್ಯಾಜಿಕ್ ಟ್ವಿಸ್ಟ್ ಅನ್ನೋ ಫೀಚರ್ ಯು ಹ್ಯಾವ್ ಸೀನ್ ವಿತ್ ಅದರ್ ಸ್ಕೂಟರ್ಸ್ ಆಸ್ ವೆಲ್. ಬಟ್ ಅದರಲ್ಲಿ ಏನಂದರೆ ನಮಗೆ ಆಲ್ಮೋಸ್ಟ್ ಹಾಲ್ಟ್ ಆಗೋದಿಲ್ಲ ಸ್ಕೂಟರ್. ಬಟ್ ಇದರಲ್ಲಿ ನಾವು ಜಸ್ಟ್ ಆಪೋಸಿಟಲ್ಲಿ ಟ್ವಿಸ್ಟ್ ಮಾಡಿದ್ರೆ ಥ್ರಾಟಲ್ನ, ಸೊ ಇಟ್ ಸ್ಟಾರ್ಟ್ಸ್ ಬ್ರೇಕಿಂಗ್. ಸೊ ನಮ್ಮ ಗಾಡೀಸಲ್ಲಿ ಇಂಜಿನ್ ಬ್ರೇಕಿಂಗ್ ಇರುತ್ತಲ್ಲ, ಅದೇ ಥರ ಇದರಲ್ಲಿ ಮೋಟರ್ ಬ್ರೇಕಿಂಗ್ ಅಂತ ಆಕ್ಟಿವೇಟ್ ಆಗುತ್ತೆ. ಇಟ್ಸ್ ಪ್ರಿಟಿ ನೈಸ್ ಬಿಕಾಸ್ ಏತರ ಹೋಗೋ ಸ್ಪೀಡ್ಗೆ ಬ್ರೇಕ್ ಪ್ಯಾಡ್ಸ್ ಬೇಗನೆ ಹೋಗ್ಬಿಡುತ್ತೆ. ಸೊ ಅದರಿಂದ ಈ ಫೀಚರಿಂದ ಸೊ ಯರ್ ರೇಂಜ್ ಆಲ್ಸೋ ಇನ್ಕ್ರೀಸಸ್, ಅಟ್ ದ ಸೇಮ್ ಟೈಮ್ ನಿಮ್ಮ ಬ್ರೇಕ್ ಪ್ಯಾಡ್ಸ್ ಲೈಫ್ನು ಜಾಸ್ತಿ ಬರುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ನೆಫ್ಟಿ ಫೀಚರ್ ಬಿಕಾಸ್ ಏಪೆಕ್ಸಲ್ಲಿ ಮಾತ್ರನೇ ಕೊಟ್ಟಿದ್ರು. ಆ್ಯಂಡ್ ಆ ಸ್ಕೂಟರ್ ನಿಮಗೆ 7 ಲಕ್ಷ ಕೊಡಬೇಕು. ಬಟ್ ಇದರಲ್ಲಿ ನೀವು ಆಲ್ಮೋಸ್ಟ್ 1.25 ಲಕ್ಷಗೆಲ್ಲ ಈ ಗಾಡಿನ ತೊಗೊಬೋದು. ಆಲ್ಮೋಸ್ಟ್ ಇದೆಲ್ಲ ಪ್ರಿಟಿ ಸಿಮಿಲರ್ ಆಗಿದೆ. ನಿಮ್ದು 450X ಯಾವ ಥರ ಇದೆ, ವಿಲ್ ಗೆಟ್ ಅ ಸಿಮಿಲರ್ ಫೀಲ್ ಅಂತಲೇ ಹೇಳಬೇಕು. ಎಲ್ಲ ಗಾಡಿ ಡಿಫ್ರೆಂಟ್ ಆಗಿತ್ತು, ಬಟ್ ಇದು ಒಂದು ಕಲರ್ ಮಾತ್ರ ಯಾವುದೋ ಒಂದು ಗಾಡಿ ಥರ ಸಿಮಿಲರ್ ಆಗಿದೆ. ಬಿಕಾಸ್ ಇದು TVS iQube ಇದ್ದಂಗಿದೆ. ಬಿಕಾಸ್ ಆ ಕಲರ್ ಇರ್ಬೋದು, ಆ ಸ್ಟೈಲ್ ಇರ್ಬೋದು, ಆ ಪ್ಯಾನಲ್ಸ್ ಇರ್ಬೋದು, ಆಲ್ಮೋಸ್ಟ್ iQube ಥರನೇ ಇದೆ. ಬಿಕಾಸ್ ಅದು ಒಂದು ಫ್ಯಾಮಿಲಿ ಸ್ಕೂಟ್ರೆ, ಇದು ಫ್ಯಾಮಿಲಿ ಸ್ಕೂಟರ್ಸೇ. ಸೊ ಡೈರೆಕ್ಟ್ ರೈವಲ್ಸ್ ಅಂತಲೇ ಹೇಳಬೇಕು. ಬಿಕಾಸ್ ಅದರ ಬೆಲೆನೂ ಬಂದು 1,10,000, 1,15,000 ಸ್ಟಾರ್ಟ್ ಆಗುತ್ತೆ ಬೇಸ್ ಮಾಡಲ್. ಇದೂ ಅಷ್ಟೇ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವಿಡಿಯೋಸ್ ತುಂಬ ನೋಡಿದ್ದೀನಿ. ಲೈಕ್ ಐ ಆಮ್ ಗುಡ್ ಬಿಗ್ ಫ್ಯಾನ್ ಆಫ್ ಯು. ನೀವು ರಿವ್ಯೂ ತುಂಬ ಚೆನ್ನಾಗಿ ಮಾಡ್ತೀರಲ್ಲ, ಸೂಪರ್ ಆಗಿರುತ್ತೆ. ಐ ಆಮ್ ವೆರಿ ಹ್ಯಾಪಿ. ಕನ್ನಡದವರು ಈ ಥರ ಇನ್ಫ್ಲುಯೆನ್ಸ್ ಮಾಡೋದು ತುಂಬ ನನಗೆ ಖುಷಿ ಆಗುತ್ತೆ. 450X ಯಾವ ಥರ ಇದೆ ನಿಮಗೆ? ನಂದು ಜಂತ್ರೆ ಇದೆ, ಆಲ್ಮೋಸ್ಟ್ 1 ಇಯರ್ ಆಯಿತು ತೊಗೊಂಡು. ಇಟ್ಸ್ ಸೂಪರ್. ಎಕ್ಸೆಪ್ಟ್ ಬೆಲ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬೆಲ್ಟ್ನ ಇಂಪ್ರೂವ್ ಮಾಡ್ರಪ್ಪ ಬೇಗ. ಇಲ್ಲಿ ಸ್ವಲ್ಪ ಏನೋ ಜಾತ್ರೆ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಅವತಾರ್ಸ್, ಸ್ವಲ್ಪ ಕ್ಯಾಚಿಯಾಗಿ ಚಿಕ್ಕ ಮಕ್ಕಳ ಥರ ಒಂದು ವೇರಿಯಂಟ್ ಇಟ್ಟಿದ್ದಾರೆ. ಥೀಮ್ ಇದೆ, ಒಳ್ಳೆ ಬೀಚ್ ಎಕ್ಸ್ಪೀರಿಯನ್ಸ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.